ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದೇ ಮೇ 10ನೇ ತಾರೀಕು ಪ್ರಧಾನಿ ಮೋದಿ ಅವರು ಆರ್ಟ್ ಆಫ್ ಲಿವಿಂಗ್ನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಆಶ್ರಮಕ್ಕೆ ತೆರಳುವಂತಹ ರಸ್ತೆಯಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳು, ಅಂಶಗಳು ಬೆಳಕಿಗೆ ಬರ್ತಿದೆ. ಪತ್ತೆಯಾದಂತಹ ಸ್ಫೋಟಕ ಜಿಲಿಟಿನ್ ಅಲ್ಲ ಅನ್ನೋದು ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಅದು ಜಿಲಿಟಿನ್ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್ ಅಂತ ಪೊಲೀಸರು ತಿಳಿಸಿದ್ದಾರೆ. 11 ಗಂಟೆ ಟೈಮ್ ಗ್ಯಾಪ್ನಲ್ಲಿ ಸ್ಫೋಟಕವನ್ನ ಆರೋಪಿಗಳು ತಂದಿಟ್ಟಿದ್ದಾರೆಂದು ಪೊಲೀಸರ ತನಿಖೆ ವೇಳೆ ಪೊಲೀಸರೇ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಕಳೆದ 5 ದಿನಗಳ ಹಿಂದೆ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಭೂತಪೂರ್ವ ಫಲಿತಾಂಶವನ್ನು ಪಡೆದುಕೊಂಡಿದ್ದಕ್ಕೆ ರಾಜ್ಯ ಬಿಜೆಪಿ ಘಟಕದಿಂದ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅದಾದ ನಂತರ ನೇರವಾಗಿ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ಪ್ರಧಾನಿ ಮೋದಿ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ತೆರಳಿದಂತಹ ರಸ್ತೆಯಲ್ಲಿ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಶೇಷ ತಂಡಗಳನ್ನು ರಚಿಸಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಯಾರು ಆ ಸ್ಥಳದಲ್ಲಿ ಜಿಲಿಟಿನ್ ಕಡ್ಡಿಗಳನ್ನ ತಂದಿಟ್ಟಿದ್ದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 3000ಕ್ಕೂ ಹೆಚ್ಚು ಸಿಡಿಆರ್ ಪರಿಶೀಲನೆಯನ್ನ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಅಲ್ಲಿ ಆ ಸ್ಥಳದಲ್ಲಿ ಅದನ್ನ ತೆಗೆದುಕೊಂಡು ಇಟ್ಟೋರು ಯಾರು ಅನ್ನುವಂತಹ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಆದ್ರೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಅದು ಜಿಲಿಟಿನ್ ಅಲ್ಲ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರೇ ನೀಡುತ್ತಿದ್ದಾರೆ. ಮೊದಲಿಗೆ ಅದು ಜಿಲಿಟಿನ್ ಕಡ್ಡಿಗಳು ಅಂತ ಹೇಳಿದ್ರು. ಅದಾದ ನಂತರ ಆ ಜಿಲಿಟಿನ್ ಕಡ್ಡಿಗಳು 3 ವರ್ಷ ಹಳೆಯದು, ಹಾಗಾಗಿ ಸ್ಫೋಟಿಸುವ ಸ್ಥಿತಿಯಲ್ಲಿ ಆ ಜಿಲಿಟಿನ್ ಕಡ್ಡಿಗಳು ಇರಲಿಲ್ಲ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರೇ ನೀಡಿದ್ರು. ಆದ್ರೆ ಈಗ ಮತ್ತೆ ಪೊಲೀಸರೇ ನೀಡುತ್ತಿರುವಂತಹ ಮಾಹಿತಿ ಪ್ರಕಾರ ಅದು ಜಿಲಿಟಿನ್ ಕಡ್ಡಿ ಅಲ್ಲ, ಅಮೋನಿಯಂ ನೈಟ್ರೇಟ್ ಜೆಲ್ ಅಂತ ಪೊಲೀಸರು ತಿಳಿಸಿದ್ದಾರೆ. ಜೊತೆಗೆ 9ನೇ ತಾರೀಕು ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಪೊಲೀಸರು ಆ ಸ್ಥಳದಿಂದ ಹೊರಟಿದ್ರು. ಅಲ್ಲಿವರೆಗೂ ಕೂಡ ಭದ್ರತೆಯ ಪರಿಶೀಲನೆಯನ್ನ ಪೊಲೀಸರು ನಡೆಸಿದ್ರು. ಅದಾದ ನಂತರ ಅಂದ್ರೆ ಆ ಸ್ಫೋಟ ಏನ್ ಪತ್ತೆ ಆಗಿತ್ತಲ್ಲ, ಆ ಜಿಲಿಟಿನ್ ಕಡ್ಡಿಗಳು ಏನ್ ಪತ್ತೆ ಆಗಿತ್ತಲ್ಲ, ಆ ಜಾಗದಲ್ಲಿ ಕಸದ ರಾಶಿ ಇತ್ತಂತೆ. ಹಾಗಾಗಿ ಅದನ್ನ ತೆರವು ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಅಲ್ಲಿದ್ದಂತಹ ಪೊಲೀಸರಿಗೆ ಹೇಳಿ ಹೋಗಿದ್ರಂತೆ. ಅದಾದ ನಂತರ ಅಂದ್ರೆ ಪೊಲೀಸರ ಮಾಹಿತಿ ಪ್ರಕಾರ ಸುಮಾರು 9ನೇ ತಾರೀಕು ರಾತ್ರಿ 8 ಗಂಟೆ 5 ನಿಮಿಷದವರೆಗೂ ಪೊಲೀಸರು ಆ ಸ್ಥಳದಲ್ಲೇ ಇದ್ದಾರೆ. ನಂತರ ಮತ್ತೆ 10ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಹಾಗಾಗಿ ರಾತ್ರಿ 8 ಗಂಟೆ 5 ನಿಮಿಷದಿಂದ ಬೆಳಗ್ಗೆ 7 ಗಂಟೆ ಅಂದ್ರೆ ಸುಮಾರು 11 ಗಂಟೆಯ ಅಂತರದಲ್ಲಿ ಆ ಗ್ಯಾಪ್ನಲ್ಲಿ ಅಲ್ಲಿಗೆ ಯಾರೋ ಆರೋಪಿ ಅದನ್ನ ತಗೊಂಡು ಬಂದು ಇಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರೇ ನೀಡಿದ್ದಾರೆ. ಇನ್ನು ಸದ್ಯ ಪೊಲೀಸರು ಟವರ್ಡಮ್ ಮುಖಾಂತರ ಟೈಮ್ ಗ್ಯಾಪ್ನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಮೊದಲಿಗೆ ಜಿಲಿಟಿನ್ ಕಡ್ಡಿಗಳು ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರೇ ನೀಡಿದ್ರು. ಅದಾದ ನಂತರ ಜಿಲಿಟಿನ್ ಕಡ್ಡಿಗಳು 3 ವರ್ಷ ಹಳೆಯದು, ಹಾಗಾಗಿ ಬ್ಲಾಸ್ಟ್ ಆಗುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರು. ಇದೀಗ ಅದು ಅಮೋನಿಯಂ ನೈಟ್ರೇಟ್ ಜೆಲ್ ಅಂತ ಹೇಳ್ತಿದ್ದಾರೆ. ತನಿಖೆ ಸರಿಯಾದ ದಿಕ್ಕಲ್ಲಿ ಸಾಗ್ತಾ ಇದೆಯಾ ಅಥವಾ ಪೊಲೀಸರೇ ಇನ್ನು ಆರೋಪಿಯನ್ನ ಕಂಡುಹಿಡಿಯೋಕ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ ಬೇರೆ ಬೇರೆ ಮಾಹಿತಿಯನ್ನ ನೀಡ್ತಿದ್ದಾರಾ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂತಹದ್ದು ಏನು ಜಿಲಿಟಿನ್ ಏನಿರುತ್ತೆ, ಆ ಒಂದು ಜಿಲಿಟಿನ್ ಅನ್ನುವಂತಹದ್ದು ಸ್ವಲ್ಪ ಅಂದ್ರೆ ಒಂದು ದಿನದಲ್ಲಿ ಆ ಒಂದು ಹೊರಗೆ ಇಟ್ರೆ ಅಂದ್ರೆ ರೂಮ್ ಟೆಂಪರೇಚರ್ ಏನಿರುತ್ತೆ ಅದಕ್ಕಿಂತ ಕೆಳಮಟ್ಟದಲ್ಲ ಟೆಂಪರೇಚರ್ ಇದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಇದ್ರೆ ಅದು ಕರಗಿ ನೀರಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಿಲಿಟಿನ್ ತನ್ನ ಬ್ಲಾಸ್ಟಿಂಗ್ ಪವರ್ ಅನ್ನ ಕಳ್ಕೊಂತಾ ಬರುತ್ತೆ. ಅದು ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಸಿಗೋದಿಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಾತ್ರಿ 8 ಗಂಟೆ ಸಂದರ್ಭದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹೋಗಿ ಅದೇ ಜಾಗವನ್ನ ನೀಟಾಗಿ ಕ್ಲೀನ್ ಮಾಡಿಸಿ ಅದಾದ ನಂತರ ಅಲ್ಲಿ ಒಂದು ಫೋಟೋವನ್ನ ಕೂಡ ಶೇರ್ ಮಾಡಿರ್ತಾರೆ. ಆ ಫೋಟೋವನ್ನ ಶೇರ್ ಮಾಡಿದಂತಹ ಆ ಒಂದು ಜಾಗದಲ್ಲೇ ಈ ಒಂದು ಜಿಲಿಟಿನ್ ಅಥವಾ ಅಮೋನಿಯಂ ನೈಟ್ರೇಟ್ ರೀತಿಯಲ್ಲಿ ಕಾಟನ್ ಬಾಕ್ಸ್ ಅಲ್ಲಿ ಏನು ಪತ್ತೆ ಆಗಿತ್ತು ಆ ಒಂದು ವಸ್ತುಗಳು ಪತ್ತೆ ಆಗಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಆ ಒಂದು ವಸ್ತುಗಳ ಹಿನ್ನೆಲೆಯನ್ನ ಅಥವಾ ಅದನ್ನ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅದು ಜಿಲಿಟಿನ್ ಅಲ್ಲ, ಜಿಲಿಟಿನ್ ಸಿಗುವಂತಹದ್ದು ಕ್ವಾರಿಗಳ ಬ್ಲಾಸ್ಟಿಂಗ್ ಮಾತ್ರ. ಈ ಅಮೋನಿಯಂ ನೈಟ್ರೇಟ್ ಅಂತಹ ಒಂದು ರಾಸಾಯನಿಕ ವಸ್ತುಗಳೇನಿರುತ್ತೆ ಇದನ್ನು ಕೂಡ ಬ್ಲಾಸ್ಟಿಂಗ್ ಪರ್ಪಸ್ಗೆ ಉಪಯೋಗಿಸುವಂತಹದ್ದು. ಏನು ಡಿಟೋನೇಟರ್ ಅನ್ನುವಂತಹ ಒಂದು ವಸ್ತು ಏನು ಬರುತ್ತೆ ಆ ಒಂದು ಡಿಟೋನೇಟರ್ಗೆ ಕನೆಕ್ಟ್ ಮಾಡಿ ಈ ಅಮೋನಿಯಂ ನೈಟ್ರೇಟ್ ಅನ್ನ ಕೂಡ
ಇಟ್ರೆ ಅದು ಕೂಡ ಬ್ಲಾಸ್ಟಿಂಗ್ ಪವರ್ ಅನ್ನ ಹೊಂದಿರುತ್ತೆ. ಆದ್ರೆ ಎಲ್ಲೊಂದ್ ಕಡೆ ಈ ಡಿಟೋನೇಟರ್ ಈ ಒಂದು ಬಾಕ್ಸ್ ನಲ್ಲಿ ಪತ್ತೆ ಆಗಿಲ್ಲ ಅನ್ನುವಂತಹದ್ದು ಎಲ್ಲೊಂದ್ ಕಡೆ ಪೊಲೀಸರಿಗೆ ಮತ್ತೆ ನ್ಯಾಷನಲ್ ಏಜೆನ್ಸಿಗಳಿಗೆ ಸಮಾಧಾನಕರವಾದಂತಹ ಒಂದು ಮಾಹಿತಿ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈ ಒಂದು ಅಮೋನಿಯಂ ನೈಟ್ರೇಟ್ ಅನ್ನ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಡೆ ಯಾರೋ ಇಟ್ಟಿರುವಂತಹ ಒಂದು ಅನುಮಾನ ವ್ಯಕ್ತವನ್ನ ಪಡಿಸಿರುವಂತಹದ್ದು. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ನೆಟ್ವರ್ಕ್ ಡಂಪ್ ಅನ್ನ ಮಾಡಿ ಯಾರು ಎಲ್ಲ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಗಾಡಿಯನ್ನ ನಿಲ್ಸಿದ್ರು ಅಥವಾ ಹೆಚ್ಚೊತ್ತು ಯಾರು ಇಲ್ಲಿ ನಿಂತಿದ್ರು, ಯಾವ ನೆಟ್ವರ್ಕ್ ಆಕ್ಟಿವ್ ಆಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ತನಿಖೆಯನ್ನ ಮಾಡಿರುವಂತಹದ್ದು. ಇನ್ನು ಮುಖ್ಯವಾಗಿ ಅಮೋನಿಯಂ ನೈಟ್ರೇಟ್ ಏನಿದೆ ಇದು ಎಲ್ಲ ಈ ಯೂರಿಯಾ ಸಿಗುವಂತಹ ಒಂದು ಅಂಗಡಿಗಳೇನಿರ್ತವೆ, ರಸಗೊಬ್ಬರಗಳು ಸಿಗುವಂತಹ ಒಂದು ಅಂಗಡಿಗಳೇನಿರ್ತವೆ ಅಲ್ಲಿ ಸಿಗುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಅದನ್ನ ಎಲ್ಲಿ ಪರ್ಚೇಸ್ ಮಾಡಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಸದ್ಯಕ್ಕೆ ತನಿಖೆ IGP ಗಿರೀಶ್ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.